ಹಾಯ್ ಹಲೋ ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ರಾಮರಾವ್ ಮಾಡುವ ನಮಸ್ಕಾರಗಳು. ನಾವೀಗ ಬಂದಿದ್ದೀವಿ ವೇದಿಕ್ ಕಿಡ್ಸ್ಗೆ. ನಂದಗೋಕುಲ ಹೋಟೆಲ್ ಅರ್ಶಿನಕುಂಟೆ ಅದರ ಹಿಂಭಾಗದಲ್ಲಿರೋ ವೇದಿಕ್ ಕಿಡ್ಸಲ್ಲಿ ಏನೇನೆಲ್ಲ ಇದೆ, ಹೇಗಿದೆ, ಮಕ್ಕಳುಗಳಿಗೆ ಏನೇನೆಲ್ಲ ಹೇಗೆ ಹೇಳ್ಕೊಡ್ತಾರೆ ನಾವು ನೋಡ್ಬೋದು. ಬನ್ನಿ ನೋಡೋಣ. ಆಯುಷಾಢದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜಸಿ. My name is Suma Vivekanda. I have started this Vedic Kid past from 2020. Due to pandemic, it was shut for 2 years. So past from 3 years, I am running this successfully. Now I have 11 kids with me. So this Vedic Kid is powered by Credo. And what's the main intention of Credo is to give more emphasis on practical learning. So here it is not a teaching, it's basically training program. So here we teach kids how to use their both hands during sponging or sorting or inserting, and the kids understand the things how to use their right brain, and their thinking ability increases. दायक जय हे भारत भाग्य विगाता जय हे जय हे जय हे जय 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 हे जय. ಮುಂಚೆ ಅವಳು ಅಷ್ಟು ನಮ್ಮ ಜೊತೆ ಬೆರಿತಾ ಇರ್ಲಿಲ್ಲ, ಮತ್ತೆ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಬೆರಿತಾ ಇರ್ಲಿಲ್ಲ, ಅಷ್ಟು ಡಿಸಿಪ್ಲಿನ್ ಇರಲಿಲ್ಲ. ಬಟ್ ಈ ಸ್ಕೂಲಿಗೆ ಬಂದ್ಮೇಲೆ ಅವಳು ತುಂಬಾ ನೀಟಾಗಿ ಮಾತಾಡೋದಾಗ್ಲಿ, ಓದೋದಾಗ್ಲಿ, ಅವಳೇ ಹೋಮ್ವರ್ಕ್ ಮಾಡೋದಾಗ್ಲಿ ಪ್ರತಿಯೊಂದು ಕಲ್ತಿದ್ದಾಳೆ. ನಮ್ಗೆ ತುಂಬಾ ಖುಷಿ ಇದೆ ಈ ಸ್ಕೂಲಿಗೆ ಹಾಕಿರೋದಕ್ಕೆ. ಸೊ ಎಲ್ಲಾ ತರದ ಮೆಟೀರಿಯಲ್ಸ್ ಇರೋದ್ರಿಂದ ಇಲ್ಲಿ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಇಸ್ ದ ಬೆಸ್ಟ್ ಸ್ಕೂಲ್ ಇನ್ ನೆಲಮಂಗಲ. Symbols of India: national flag, तिरंगा, national flower, लोटस, national vegetable, pumpkin, national fruit, mango, national river. गंगा. In Credo, we have 500 materials which will make the kids to emphasis more on the right brain activities. ಇಲ್ಲಿ ತನಕ ತುಂಬಾ ಚೆನ್ನಾಗಿ ಪೇರೆಂಟ್ಸ್ ನನಗೆ ಸಪೋರ್ಟ್ ಸಿಕ್ಕಿದೆ. ನಾನು ಬರೀ ಟೀಚಿಂಗ್ ಅಷ್ಟೇ ಅಂತಲ್ಲ, ವಿ ಗೋ ಫಾರ್ ಆಲ್ ಪೇರೆಂಟ್ಸ್ ಆಕ್ಟಿವಿಟೀಸ್. ವಿ ಗೋ ಫಾರ್ ಪೇರೆಂಟ್ಸ್ ಗೇಮ್ಸ್ ಆಡ್ಸಿದ್ವಿ, ಆಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡಿದ್ವಿ. ಸೊ ಇಟ್ ವಾಸ್ ವೆರಿ ಫನ್ ಆಕ್ಚುಲಿ. ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಬಂದು ಮಕ್ಳ ಜೊತೆ ಕೂತು ಡ್ರಾಯಿಂಗ್ ಮಾಡಿದ್ರು, ಆಟ ಆಡಿದ್ರು, ಡ್ಯಾನ್ಸ್ ಮಾಡಿದ್ರು. ಸೊ ದಟ್ ಈಸ್ ಒನ್ ಮೋರ್ ಇವೆಂಟ್. ಅಂಡ್ ಎವ್ರಿ ಇಯರ್ ಐ ಟೇಕ್ ದಟ್ ಅಪರ್ಚುನಿಟಿ ಟು call good doctors, good orators, the people who are good in teaching skills. ತುಂಬಾ ಒಳ್ಳೆ ಟೀಚರ್ಸ್ ಎಲ್ಲ ಬಂದು ಓರಿಯಂಟೇಷನ್ ಪ್ರೋಗ್ರಾಮ್ ನ ಕೊಡ್ತಾ ಬಂದಿದ್ದೀನಿ. And I have started meditation classes for all others, including parents. And then my kids are very good in shloka reciting. 30 ಮಂತ್ರಗಳು ಹೇಳ್ತಾರೆ. And other thing is I have started dance class also. ಯಾಕೆಂದ್ರೆ ಮಕ್ಕಳು ಎಲ್ಲಾ ರೀತಿನೂ ಇದೆ. ಮಕ್ಕಳು 3 ಅವರ್ ಅವ್ರ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ಕೊಂತಾರೆ, ಅವರ ಹ್ಯಾಂಡ್ ಪವರ್ ನ ಇಂಪ್ರೂವ್ ಮಾಡ್ಕೊಂತಾರೆ. ಇದ್ರ ಮುಖಾಂತರ ಅವ್ರ ಬ್ರೈನ್ ಇಂಪ್ರೂವ್ ಆಗುತ್ತೆ. ಸೊ ನೀವೆಲ್ಲರೂ ಯಾವುದೇ ಹೆದರಿಕೆ ಇಲ್ದಲೆ ಇಲ್ಲಿ ಕಳ್ಸಿದ್ರೆ ನಮ್ಮ ಮಕ್ಳ ತರ ನೋಡ್ಕೊಂಡು ಅವ್ರಿಗೆ ಒಳ್ಳೆ ರೀತಿಯ ಟ್ರೈನಿಂಗ್ ಪ್ರೋಗ್ರಾಮ್ ನ ನಾವು ಕೊಡೋಕೆ ಇಷ್ಟಪಡ್ತೀವಿ. सदा पुणे शंकर प्राणवल्लभे ज्ञान वैराग्य जेतम ವಿಚಾರಿಸಿದ್ರು ನಮ್ ಫೀಸ್ ಸ್ಟ್ರಕ್ಚರ್ ವೆರಿ ಫೀಸಿಬಲ್ ಅಂಡ್ ವೆರಿ ಲೆಸ್ ಅಂತಾನೆ ನಾನ್ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ಕೊಡ್ತಾ ಇದೀವಿ ಅಂದ್ರೆ ಮಗುವಿಗೆ ವಿ ಆರ್ ಟೀಚಿಂಗ್ ನಾಟ್ ಓನ್ಲಿ ABCD 1 2 3. ವಿ ಆರ್ ಮೇಕಿಂಗ್ ದ ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ ಆಲ್ ದ differentiation, sortings, sponging, and language, communication, shlokas, and writing, dancing, meditation skills, pranayamas, yoga.
ಸೊ ಇಷ್ಟೊಂದು ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಫೀ ಸ್ಟ್ರಕ್ಚರ್ ಅಲ್ಲಿ ಅಂದ್ರೆ ಕಂಪ್ಯಾರಿಟಿವ್ಲಿ ಇಟ್ ಇಸ್ ಲೆಸ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ಸ್ಕೂಲ್ ವಿಸಿಟ್ ಮಾಡಿ. ಅವಾಗ ನಿಮಗೆ ಸ್ಕೂಲಲ್ಲಿ ಏನೇನಿದೆ ಅನ್ನೋದು ಅರ್ಥ ಆಗುತ್ತೆ, ಯಾವ್ಯಾವ ರೀತಿ ಕಲಿಸ್ತೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ದ ಸ್ಕೂಲ್ ಅಂಡ್ ಗೆಟ್ ಕ್ಲಾರಿಟಿ ಫಾರ್ ಆಲ್ ಸತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. Yes, Papa. Eating sugar, no, Papa. Telling lies, no, Papa. Open your mouth. ವಿವಿಧತೆಯಲ್ಲಿ ಏಕತೆ ಅನ್ನೋದು ಈ ಸ್ಕೂಲಲ್ಲಿ ನಂಗೆ ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ಅವನು ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡ್ತಾನೆ. ನಂಗೆ ಆಮೇಲೆ ಈ ಕೃಷ್ಣ ಜನ್ಮಾಷ್ಟಮಿನ ಅರಿಶಿಣದಲ್ಲಿ ಎದ್ದು ಪಾದ ಎಲ್ಲ ನಡ್ಕೊಂಡು ಬಂದು ಆ ಥರ ಎಲ್ಲ ಪೂಜೆ ಮಾಡಿಸಿ ಮಕ್ಕಳ ಕಡೆಯಿಂದ ಅಭಿಷೇಕ ಮಾಡಿಸಿ ಆ ಥರ ಒಂದಿನ ಮಾಡಿದರೆ ಮತ್ತೊಂದು ದಿನ ಕೃಷ್ಣ ಕಾಸ್ಟ್ಯೂಮ್ಸ್ ಹಾಕಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದು ತುಂಬ ಇಷ್ಟ ಆಯ್ತು ನನಗೆ ಈ ಸ್ಕೂಲಲ್ಲಿ. ಆಮೇಲೆ ಕ್ರಿಸ್ಮಸ್ ಹಬ್ಬದ ದಿನ ಎಲ್ರಿಗೂ ಗಿಫ್ಟ್ ಶೇರ್ ಮಾಡಿ ಅದೆಲ್ಲ ಸೆಲೆಬ್ರೇಟ್ ಮಾಡಿದ್ದು ತುಂಬ ಇಷ್ಟ. ಥ್ಯಾಂಕ್ ಯು ಸುಮಾ ಮ್ಯಾಮ್ ಆ್ಯಂಡ್ ನಮ್ರತಾ ಮ್ಯಾಮ್. ತುಂಬ ಚೆನ್ನಾಗಿ ನನ್ನ ಮಗನ ನೋಡ್ಕೊಂಡಿದ್ದೀರಾ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ, ಪ್ರತಿಯೊಂದೂ ಚೆನ್ನಾಗಿ ಕಲಿತಾ ಇದ್ದಾನೆ, ಶ್ಲೋಕನೂ ಚೆನ್ನಾಗಿ ಹೇಳ್ತಾ ಇದ್ದಾನೆ ಮನೇಲೆಲ್ಲ. ಥ್ಯಾಂಕ್ ಯು ಸೋ ಮಚ್. How I wonder what you want. Appa bought a cover like a little cover. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇಲ್ಲಿ. ಆಮೇಲೆ ನಮ್ಮ ಮಗಳಿಗೆ ಒಂದು ಸ್ವಲ್ಪ ಡ್ಯಾನ್ಸ್ ಬರ್ತಾಯಿತ್ತು. ಇಲ್ಲಿ ಡ್ಯಾನ್ಸು ಚೆನ್ನಾಗಿ ಇಲ್ಲೂ ಬಂದು ಕಲ್ತಿದ್ದಾಳೆ. ಆಮೇಲೆ ತುಂಬ ಅವಳು ಬೇರೆ ಸಪ್ರೇಟಾಗಿ ಕೂತ್ಕೊಂಡು ಅವಳು ಒಬ್ಬಳೇ ಆಡ್ತಾಯಿದ್ಲು. ಆಮೇಲೆ ಇಲ್ಲಿ ಬಂದಿದ್ಮೇಲೆ ಎಲ್ಲರ ಜೊತೆಲೂ ಬೆರೀತಾ ಇದ್ದಾಳೆ, ಎಲ್ಲರ ಜೊತೆಲೂ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಆಮೇಲೆ ತಿಂತಾಳೆ, ಊಟನೂ ಮಾಡ್ತಾ ಇರಲಿಲ್ಲ ಅವಳು. ಆಮೇಲೆ ಇಲ್ಲಿ ಬಂದಮೇಲೆ ತಿನ್ನೋದು ಕಲ್ತಿದ್ದಾಳೆ ಚೆನ್ನಾಗಿ. ಆಮೇಲೆ ಶ್ಲೋಕ ಎಲ್ಲ ಹೇಳೋದೆಲ್ಲ ಕಲ್ತಿದ್ದಾಳೆ. ನಾವು ಮನೇಲಿ ಏನು ಶ್ಲೋಕ ಏನು ಹೇಳ್ಕೊಡ್ತಾ ಇರಲಿಲ್ಲ. ಆಮೇಲೆ ನನ್ನ ಮಗಳು ಇಲ್ಲಿ ಬಂದಮೇಲೆ ಏನಿಲ್ಲ ಒಂದು 20 ಮೇಲೆ ಇನ್ನೂ ಜಾಸ್ತಿ ಶ್ಲೋಕನೇ ಕಲ್ತಿದ್ದಾರೆ. ನಾವು ಇಲ್ಲಿ ಸೇರ್ಸಲ್ಲ 2 ವರ್ಷ. ಇಲ್ಲಿರೋ ಮಕ್ಕಳು ಹೇಳ್ತಾ ಇರೋ ಶ್ಲೋಕ, ರೈಮ್ಸು ಇದನ್ನೆಲ್ಲ ಕೇಳ್ತಾರೆ. ನಿಜವಾಗ್ಲೂ ಇವರು ಇಷ್ಟು ಚಿಕ್ಕ ಮಕ್ಕಳು ಹೇಳ್ತಾರೆ ಅಂತ ನಂಬಕ್ಕೆ ಆಗಲ್ಲ. ಜಯ ದೇವ ಜಯ ದೇವ ಜಯ ಮಂಗಲ್ ಮೂರ್ತಿ ದರ್ಶನ ಮಾತ್ರ ಕಾಮ. This is a very good thing which ma'am teaches my child, which is sponging. She took a water and squeeze it, which helped my child to get her coordination in the hands. And also there is a way she should squeeze in the bowl only. Water should pour here itself. That makes my child to learn a discipline. It should be poured here itself, squeeze in the bowl only. That make my child to set a boundary, and it is one of the disciplined way she will learn. And also this is a great privilege for me to show my gratitude towards our teacher. I am so happy with this institution. ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಫಸ್ಟ್ ಆಫ್ ಆಲು ನಂಗೆ ಐಡಿಯಾನೇ ಇರಲಿಲ್ಲ ಇದಕ್ಕೆ ಬರಬೇಕಂತ. ಬಂದು ನನ್ನ ಮ್ಯಾಮ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ ಹಿಂಗಿಂದ ಕಲ್ತ್ಕೊಂಡು ಹೋಗ್ತಾರೆ, ಲೈಕ್ ಚಪಾತಿ ಅರಿಯೋದ್ರಿಂದ ಕುಟ್ಟೋದ್ರಿಂದ ಅವ್ರಿಗೆ ಕೈ ಗ್ರಿಪ್ ಬರುತ್ತೆ ಅಂತ ಎಲ್ಲ ಹೇಳಿದ್ರು. ಸರಿ ಮ್ಯಾಮ್ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು ಓದೋಳು. ಮತ್ತೆ ಏನು 2 ತಿಂಗಳಿರೋದು ಕಳ್ಸೋಣ, ಏನು ನೋಡೋಣ ಅಂತ ಕಳಿಸ್ದೆ. ಸೊ ನನ್ನ ಮಗ ಬಂದು 1 ತಿಂಗಳಲ್ಲೇ ಎಷ್ಟು ಇಂಪ್ರೂವ್ ಆಗಿದ್ದಾನೆ ಅಂದರೆ ನನಗೆ 1 2 3 ಹೇಳ್ಕೊಡ್ತಾನೆ. ವಾಟ್ ಇಸ್ ಯುವರ್ ಮದರ್ ನೇಮ್ ಅಂತ ನನಗೆ ಕೇಳ್ತಾನೆ. ಸೊ ತುಂಬ ಖುಷಿ ಆಗುತ್ತೆ ಅವನು ಹೇಳೋದು ನೋಡಿ. ಸೊ ಕುತ್ಕೊಂಡು ಇವಾಗ ಅವನೇ ತಿಂತಾನೆ, ಶೇರಿಂಗ್ ಮಾಡ್ತಾನೆ. ಸೊ ಊಟನೂ ಅಷ್ಟೇ, ಸ್ನ್ಯಾಕ್ಸ್ ಆಗಲಿ ಏನೇ ಒಂದು ಶೇರಿಂಗ್ ಕಲ್ತಾನೆ. ಫಸ್ಟ್ ನನ್ನ ಮಗ ಒಬ್ಬರ ಜೊತೆನೂ ಬೆರೀತಿರ್ಲಿಲ್ಲ, ಇಲ್ಲಿಗೆ ಬಂದಮೇಲೆ ತುಂಬ ಚೆನ್ನಾಗಿ ಬೆರೀತಾನೆ ಎಲ್ಲರ ಜೊತೆನೂ. ಸೊ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾನೆ ಇಲ್ಲಿಗೆ ಬಂದಮೇಲೆ. ಸೊ ಮ್ಯಾಮಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಊಟ ಚೆನ್ನಾಗಿ ಮಾಡ್ತಿರ್ಲಿಲ್ಲ ಮನೆಗೆ, ಇವಾಗ ಮಾಡ್ತಾರೆ. ಎಲ್ಲ ಹೇಳಿದ ಮಾತು ಸ್ವಲ್ಪ ಕೇಳ್ತಾರೆ. ಮೇಡಮ್ಗೆ ಹೇಳ್ತೀನಿ ಅಂದರೆ ಸಾಕು ಕೇಳ್ತೇನೆ ಸರ್. ಸ್ವಲ್ಪ ಭಯ ಐತೆ ಮೇಡಮ್ದು ಅಂತ. ಸೇರಿಸಿದ ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಎಲ್ಲ ಆಟ ಇವುಗಳೆಲ್ಲ ಚೆನ್ನಾಗಿ ಆಡ್ತಾನೆ. ಏನೇ ಕೊಟ್ಟರು ಅವನ್ನೆಲ್ಲ ಗಮನ ಇಟ್ಟು ಎಲ್ಲ ಹೇಳ್ತಾನೆ.
ನಮಗಂತೂ ತುಂಬ ಖುಷಿ ಇದೆ. ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರೆ. ಆಮೇಲೆ ಶ್ಲೋಕಗಳು ಎಲ್ಲ ಹೇಳ್ತಾನೆ. ನಮಗಂತೂ ತುಂಬ ಖುಷಿ ಇದೆ. ಒಳ್ಳೆ ಸ್ಕೂಲು. ಮಕ್ಳುಗಳಿಗೆ ತಳಪಾಯ ಅಂತೀವಲ್ಲ ಆ ಥರ ಎಲ್ಲ ಚೆನ್ನಾಗಿ ಇದು ಮಾಡ್ತಾನೆ. ನಮಗಂತೂ ತುಂಬ ಇಷ್ಟ ಆಗಿದೆ. ದೊಡ್ಡ ಸ್ಕೂಲ್ಗಳಿಗಿಂತ ಈ ಸ್ಕೂಲಲ್ಲಿ ಮಕ್ಳುಗಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರೆ. ಮಿಸ್ಗಳು ಅಷ್ಟೇ ತುಂಬ ಮಕ್ಳನ್ನ ಕೇರ್ ಮಾಡ್ತಾರೆ. ಎಲ್ಲ ಥರನೂ ಇದು ಮಾಡ್ತಾರೆ. ನಮಗಂತೂ ಮನೆ ವಾತಾವರಣ ಥರನೇ ಇದೆ. ನಮ್ಮ ಮಕ್ಳ ಬಗ್ಗೆ ತುಂಬ ಖುಷಿ ಇದೆ. रहता है ना, बच्चे घर में अकेला थोड़ा छोड़ के हम बाहर बैठते हैं तो समझ में नहीं आता. अगर वो अंदर से लॉक कर लिए तो हम वो बच्चों को पता नहीं चलता कि लॉक करने को आता है मगर अनलॉक करने को नहीं आता. यहाँ पे एक स्मॉल थिंग्स में वो बता सकते हैं कि बच्चों को लॉक कैसे डालना है और कैसे निकालना है. ये प्रैक्टिस होने से बच्चे कभी भी एक जगह पे बैठे तो भी हमें डर में नहीं रहना सकता कि डोर ओपन है या डोर क्लोज है. इस तरह के लॉक सिस्टम से हम बच्चों को सिखा सकते हैं. ये स्मॉल थिंग्स बहुत इंपॉर्टेंट है. एज अ पेरेंट्स हम डर में रहते हैं कि बच्चे को छोड़ के कहीं नहीं जा सकते क्योंकि बच्चा लॉक कर लेगा अंदर से. ಈ ವೇದಿಕ್ ಕಿಡ್ಸಲ್ಲಿ ಮಕ್ಕಳುಗಳಿಗೆ ಬೇಕಾಗುವಂಥ ಎಲ್ಲ ವಿಧವಾದ ಒಂದು ಸವಲತ್ತು ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇಲ್ಲಿ 500ಕ್ಕಿಂತ ಹೆಚ್ಚು ಅಲ್ಲಿ ಏನು ಪ್ರಾಪರ್ಟೀಸ್ ಅಂತ ಹೇಳ್ತೀವಲ್ಲ, ಪ್ರಾಪರ್ಟೀಸ್ ಇಟ್ಕೊಂಡು ಅವರು ಅಲ್ಲಿ ಮಕ್ಕಳಿಗೆ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದರಿಂದ ಮಕ್ಕಳುಗಳು ತುಂಬ ಕ್ರಿಯಾಶೀಲರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ಬಹಳ ಚುರುಕಾಗಿದ್ದಾರೆ. ಮಕ್ಕಳುಗಳ ಒಂದು ನಾಲೆಡ್ಜ್ ಈ 2 ವರ್ಷದಿಂದ 6 ವರ್ಷದ ಒಳಗಡೆ ಇರೋ ಮಕ್ಕಳುಗಳ ಅಂತ ಹೇಳಿ ನಾವು ಆಶ್ಚರ್ಯ ಪಡಬೇಕು. ಅಷ್ಟು ಮಟ್ಟಿಗೆ ರೈಮ್ಸ್ ಹೇಳ್ತಾರೆ, ಅಷ್ಟು ಮಟ್ಟಿಗೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಅಷ್ಟು ಮಟ್ಟಿಗೆ ಆ ಮಕ್ಕಳುಗಳು ತುಂಬ ಟ್ಯಾಲೆಂಟೆಡ್ ಆಗಿದ್ದಾರೆ. ಯಾಕೆಂದರೆ ಇದಕ್ಕೆಲ್ಲ ಕಾರಣ ಆ ಸುಮಾ ಮೇಡಮ್ ಅವರು ಅವರ ಸ್ಟಾಫ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಯಾಕೆಂತಂದರೆ ಮಕ್ಕಳುಗಳಿಗೆ ಬರೀ ಕಲಿಕೆ ಜೊತೆ ಕ್ರಿಯಾಶೀಲತೆ ಇಂಪಾರ್ಟೆಂಟು. ಕ್ರಿಯೇಟಿವಿಟಿ ಬಂದರೆ ತಾನಾಗೇ ಮಕ್ಕಳುಗಳು ಇದು ಮಾಡ್ತಾರೆ. ಹಾಗಾಗಿ 2 ಕೈಗಳು ಉಪಯೋಗಿಸೋದ್ರಿಂದ ಮಕ್ಕಳುಗಳ ಕ್ರಿಯಾಶೀಲತೆ ಮತ್ತು ಬುದ್ಧಿ ಹೆಚ್ಚಾಗುತ್ತೆ. ಯಾಕೆಂದರೆ 2 ಕೈ ಉಪಯೋಗಿಸಿದ್ರೆ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಎರಡೂ ಕೂಡ ವರ್ಕ್ ಆಗುತ್ತೆ. ಹಾಗಾಗಿ ನಾವು ಮಕ್ಕಳುಗಳಿಗೆ ಬರೀ ಕಲಿಸೋದಷ್ಟೇ ಅಲ್ಲದೆ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಮಕ್ಕಳುಗಳು ಇಲ್ಲಿ ಬಂದ ಮೇಲೆ ತುಂಬ ಸಾಕಷ್ಟು ಬದಲಾವಣೆ ಕಾಣ್ಬೋದು. ಕೇವಲ 1 ತಿಂಗಳು 2 ತಿಂಗಳಲ್ಲೇ ಬದಲಾವಣೆಗಳಾಗಿದೆ ಅಂತ ಸಾಕಷ್ಟು ಜನ ಪೇರೆಂಟ್ಸ್ ಹೇಳಿದ್ದಾರೆ. ಇಲ್ಲಿ ಫೀಸ್ ಸ್ಟ್ರಕ್ಚರ್ ಕೂಡ ತುಂಬಾ ರೀಸನಬಲ್ ಆಗಿದೆ, ಅಷ್ಟೊಂದು ಹೊರೆ ಅನಿಸೋದಿಲ್ಲ. ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿದ್ದೀನಿ. ಆ ಮೇಡಮ್ ಅವ್ರ ಹತ್ರ ನೀವೇ ಎನ್ಕ್ವೈರಿ ಮಾಡ್ಬೋದು. ಆನ್ ವಿಸಿಟಲ್ಲಿ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕುತ್ತೆ, ನೀವು ಅಲ್ಲೋಗಿ ವಿಸಿಟ್ ಮಾಡ್ಬೋದು. ಇದು ಏನಂದರೆ ಮಕ್ಕಳುಗಳಿಗೆ ಏನಾಗುತ್ತೆ, ನಾವು ಸ್ಕೂಲಿಗೆ ಸೇರಿಸಿದಾಗ ಅದರದ್ದೇ ಒಂದು ಲೈಫು, ಅದೇ ಮನೆ ಥರ ವಾತಾವರಣದಲ್ಲಿ ಮಕ್ಕಳುಗಳಿಗೆ ಕಲಿಸೋದು ಹೇಳೋದು ಅಂತ ಒಂದು ಮಕ್ಕಳುಗಳು ತಾನಾಗೇ ಹೋಗ್ತೀನಿ ನಾನು ಅಂತ ಹೇಳಿ ಖುಷಿಯಾಗಿ ಹೋಗಬೇಕು. ಆ ರೀತಿ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿರುತ್ತೆ. ಯಾವುದೇ ರೀತಿ ಬಲವಂತವಾಗಿ ಸ್ಕೂಲಿಗೆ ಕರ್ಕೊಂಡೋಗಿ ಅಳ್ತಾ ಬಿಡೋ ಥರ ಇರೋದಿಲ್ಲ. ಮಕ್ಕಳುಗಳಿಗೆ ಏನು ಒಂದು ಅಂಗನವಾಡಿ ಲೆವೆಲಲ್ಲಿ ಏನು ಕಲಿಸ್ತಿದ್ರೋ ಅದನ್ನ ಹೆಚ್ಚು ಪಟ್ಟು, ಅಂದರೆ ಪ್ರೀ ನರ್ಸರಿ LKG UKGನಲ್ಲಿ ಏನು ಕಲಿಬೇಕು ಅದನ್ನು ಬೇಗ ಕಲಿತಾ ಇದ್ದಾರೆ. ಸಾಕಷ್ಟು ಜನ ಪೇರೆಂಟ್ಸ್ ಇದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿದ್ದಾರೆ, ಅದನ್ನೆಲ್ಲ ನೀವೇ ನೋಡಬಹುದು. ಅವನು ಸ್ಟಾರ್ಟಿಂಗಲ್ಲಿ ಏನು ಗೊತ್ತಿಲ್ಲ, ಈಗ ಬಂದ ಮೇಲೆ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಅಂತ ನಮ್ಮ ಅನಿಸಿಕೆ. ಚೆನ್ನಾಗಿ ಈಗ ಇಂಪ್ರೂವ್ ಆಗ್ತಾನೆ, ಮುಂದೆನೂ ಇಂಪ್ರೂವ್ ಆಗ್ಬೋದು ಅಂತ ನನ್ನ ಭಾವನೆಗಳಿದೆ. ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಇಲ್ಲಿ ಮೇಡಮ್ಮು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅಂತ ನಮಗೆ ಡೈಲಿ ಬಂದು ಹೋಗ್ತೀವಲ್ಲ, ನಾವು ಕರ್ಕೊಂಡು ಹೋಗೋಕ್ಕೆ ಎಲ್ಲ ನೋಡ್ತಾ ಇರ್ತೀವಿ. ಚೆನ್ನಾಗಿ ಇಂಪ್ರೂವ್ ಆಗಿರ್ತಾರೆ. Talking about teachers, Suma madam is very friendly and she gives personal attention to each and every kids. So I do suggest for every parents to visit Vedic Kids and start your kids preschooling. ಹಿಂದೆ ನಿಮ್ಮ ಮಕ್ಕಳನ್ನ ಅರಿಶಿನಕುಂಟೆಯಲ್ಲಿರುವ ವೇದಿಕ್ ಕಿಡ್ಸ್ಗೆ ಸೇರಿಸಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿಸಿ. ನಮಸ್ಕಾರ.